ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಎಲ್ಲಿಗೆ ಬಂದಿದ್ದೆ ಅಂತ ಹೇಳಿದರೆ ಶ್ರೀ ಕ್ಷೇತ್ರ ನಾಗರ್ತಿ ದೇವಸ್ಥಾನಕ್ಕೆ. ನೀವು ನನ್ನ ವಿಡಿಯೋನ ಫಸ್ಟಿಂದ ಸಬ್ಸ್ಕ್ರೈಬ್ ಆಗಿ ಕಾಣ್ತಾ ಇದ್ದೀವಿ ಅಂತ ಹೇಳಿದರೆ ನಿಮ್ಗೆ ಗೊತ್ತಿರುತ್ತೆ. ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದೆ ಈ ದೇವಸ್ಥಾನದಿಂದ ಅಂತೇಳಿ. ಅಂದಾಗೆ ಈ ದೇವಸ್ಥಾನ ಎಲ್ಲಿ ಬರ್ತಂತ ಹೇಳಿದರೆ, ನೀವು ಹಾಲಡಿಗಿಂತ ಸ್ವಲ್ಪ ಮುಂದೆ ಬಂದರೆ ಗೋಳಂಗಡಿ ಕಾಪು ರೂಟ್ ಇತ್ತಲ್ಲ, ಅಲ್ಲಿ ಹೈಕಡಿ ಅಂತ ಹೇಳಿ ಒಂದು ಊರು ಸಿಕ್ಕಿತ್ತು. ಹೈಕಡಿಯಲ್ಲೂ ಒಳಗೊಂದು ರೂಟ್ ಬಂದಿತ್ತು. ಆ ದಾರಿಯಿಂದ ಬಂದರೆ ನಿಮಗೆ ರಸ್ತೆ ಬುಡದಲ್ಲೇ ಈ ದೇವಸ್ಥಾನ ಸಿಕ್ಕತ್ತೆ. ಪ್ರಕೃತಿ ಮಧ್ಯೆ ಇತ್ತು ಈ ದೇವಸ್ಥಾನ. ನೀವು ಪ್ರತಿ ವರ್ಷ ಮಕರ ಸಂಕ್ರಾಂತಿ ದಿನ ಈ ದೇವಸ್ಥಾನದ ಹಬ್ಬ ಆಗ್ತದೆ. ಕಾಂಬಕ್ಕೂ ತುಂಬ ಚಂದ ಇತ್ತು ಈ ಪ್ಲೇಸ್. ನೀವು ಪ್ರತಿ ವರ್ಷ ಬನ್ನಿ ಅಂತ ಹೇಳ್ತಿದ್ದೆ. ಹಾಗೆ ಬನ್ನಿ, ಈ ದೇವಸ್ಥಾನದ ವಿಶೇಷ, ಈ ಊರೆಲ್ಲ ಎಂತೆಲ್ಲ ನಡೀತಿರತ್ತೋ ಈ ದೇವಸ್ಥಾನದಿಂದ ಎಲ್ಲ ಕಣ್ಕವಪ್ಪ. ಬನ್ನಿ. ನದಿಯ ತಪ್ಪಲಿನಲ್ಲಿ ಇಂಥ ಒಂದು ಸುಂದರವಾದ ದೇವಸ್ಥಾನ ಇತ್ತು. ಈ ದೇವ್ರ ಮೊದಲು ಎಲ್ಲಿದ್ದಿತ್ತು, ಇಲ್ಲಿಗೆ ಹೆಂಗೆ ಬಂದಿತ್ತು, ಈ ದೇವಸ್ಥಾನದ ಪ್ರತಿಯೊಂದು ಡೀಟೇಲ್ಸ್ನ ನನ್ನ ಅಜ್ಜಿ ನಂಗೆ ಹೇಳಿದ್ರು. ಬನ್ನಿ, ಒಂದೊಂದಾಗಿ ಎಲ್ಲಿ ಆಯ್ತು ತಿಳ್ಕೊಬಪ್ಪ. ಬನ್ನಿ. ಇಂಥ ಹಳೆಯ ಅವ್ರ ದೇವ್ರಾಣಿ ಹೊತ್ತಿ ಇಲ್ಲಿಂದ ನೀರು ತಕೊಂಡು ದೇವ್ರಾಣಿ ಹೊಯ್ಕೊಂಬವ್ರು. ಪಾಪಗೆ ನಂಗೆ ಆಡೋದಿಲ್ಲ ದೇವ್ರೆ ಅಂತ ಅಪ್ಪಂಬ್ರು. ಕಡಿಕೆ ಅವರಿಗೆ ಹಾಗೇ ಇದಾಗಿ ಕಡಿಕೊಂಡು ಕೊನ್ಸ್ಬಿಡ್ತಾವ. ಕೊನ್ಸು ಇಂತೆಲ್ಲ ಹೋಗಿ ನೀರು 3 ಹರಿ ಕೌಚಾಕ ಕಸ ಹರಿ ತಂದು 3 ಹರಿ ಕೌಚಾಕ ಅಂದೇಳಿ ಕೊನ್ಸ್ಬಿಡ್ತಾವ. ಕಡಿ 3 ಹರಿನ ತಗೊಂಡೋಗಿ ಕೌಚಾಕ್ರಿ ನಾವು. ಕೌಚಾಕಿ ಅದು 3 ದಿನ ಆದನ್ಕ ಬಾಯಿ ತಗೋಕಾಗ ಅಂದಿರಿ ನಾವು. ಇವ್ರು ಎಷ್ಟು ಬೇಗ ದೇವ್ರ ಮೂಡಿ ಬರ್ತೋ ಏನೋ ನಂಗೆ ಅಂದಿದ್ದು ಕಾಣ್ಕಲ್ಲ ಅಂತ ಹೇಳ್ರಂಬ್ರಿ 5ನೇ ದಿವ್ಸ ಹೋಗಿ ಬಾಯಿ ತೆಗ್ದವು. ಅದು ಚೆನ್ನದ ಅಮ್ಮನವ್ರು ಒಂದು ಮುಡಿ ಬಂದಿತ್ತು. 3 ಹರಿಯಾಗೂ ಗೊತ್ತಿಲ್ಲ, ಮೂಡುದು ಒಂದೇ ಅಮ್ಮ ಮುಡಿ ಬಂತು. ನಾಗೇಶ್ವರಿ ಅಮ್ಮ ಅದು ಅಲ್ಲಿ ಮುಡಿ ಬಂತವು. ಭಾರಿ ಖುಷಿ ಆಯ್ತಂದ್ರೆ ಈಗ ಅದ ಗುಂಡೊಯ್ಯ ಅಂದೇಳಿ, ಗುಂಡೊಯ್ಯ ಅವ್ರ ಪಾಪಿ. ಅವರು ದೇವ್ರು ತೋರುದಿಲ್ಲಲ್ಲ, ಹಂಗಂದು ನೀರು ತಪ್ಪಾಂಬು ಅಂದೇಳಿ ಅದನ್ನು ಸೊಬ್ಬಲ್ಲಿ ಹಾಕಿ ಹಿಂಗೆ ನೆಗ್ಗಿದ ಕೂಡಲೇ ಬುಸ್ ಅಂತ ಎದ್ದು ಬಿಡ್ತಂದ್ರು. ಎದ್ದು ಅಲ್ಲಿ ಕಡೆಗೆ ಬಿಟ್ರಂದ್ರೆ ಕೈ ಮುಗ್ದು ಆಗ್ಬಿದ್ರು. ಅವ್ನು ಅಲ್ಲಿಗೆ ಮೈಕಾಯ್ತವ. ದೇವರಣಿಗೆ ಹೋಯ್ಕೊಂಡ್ರೆ ದೇವರಿಲ್ಲ. ಅದು ಅಲ್ಲ ಕುಂತ್ಕೊಡ್ಲ ಅಂದೇಳಿ ಅಲ್ಲ, ಅದು ಮುರಿಮಟ್ಟಿ ಜಾಗ ಅದಾಗ ನಾಗೇರ್ತೀನಿ. ಆ ಕ್ಯಾದಿಗೆ ಹಿಂಡ್ಲು ಕೊಡೋಕಿಲ್ಲ. ಕ್ಯಾದಿಗೆ ಹೋಗಿ ತಾವು ಕೋರ ಕ್ಯಾದಿಗೆ ಹೋಗಿ ತಾವು ಕೊಡೋದಿಲ್ಲ, ಬಿಸ್ಗೆ ತಗ್ತಾವೆ ಅವು ಕ್ಯಾದಿಗೆ ಮೇಲೆ ಮನೆ ಕಂತ್ಕೊಂಡ್ರೆ. ಸುಳ್ಳು ಕ್ಯಾದಿ ಏನು ಹೇಳಿ, ಆ ಸುಳ್ಳು ಕ್ಯಾದಿಗಿನ ತಗೋಕಿಲ್ಲ. ತಾವು ಕೋರ ಹಾವು ಬಸ್ಗೆ ಬರ್ತದೆ. ಮನೆ ಕಟ್ಟೋದಂತ ಆಯ್ತು. ಮನೆ ಕಟ್ರೆ ನೀವು ಒಂದೇ ರಾತ್ರಿ ಬೆಳಗಾಪುರ ಒಳಗೆ ಒಂದೇ ಮರನ ತುಂಡ ಹಾಕೊಂಬ್ರವ್ರು. ಒಂದೇ ಮರಂದು ಪಕ್ಕ ಸೀರೆ ಪ್ರತಿಯೊಂದು ಪೂರ ಒಂದೇ ಮರಂದ ಹಾಕೊಂಬ್ರು. ಒಂದು ರಾತ್ರಿ ಬೆಳಗಾಪುರ ಒಳಗೆ ಅದು ಕಟ್ಕೊಂಬು. ಅದು ಆತಿಲ್ಲ, ಆತಿಲ್ಲ. ಅದಕ್ಕಾಗಿ ನನಗೆ ಮನೆ ಕೊಟ್ಟಕ್ಕೆ ನಿಮಗೆಲ್ಲ ಆತಿಲ್ಲ, ನಿಮ್ಮ ಮಕ್ಕಳ ತೋಡ್ಲನ್ನ ಮೇಲ್ ಕಟ್ಟಿಗೆ ಹೋಗೋಕೆ ಆತಿಲ್ಲ. ನಾನು ನೆಲ್ಲಗೆ ಇದ್ನಲ್ದ, ಹೊತ್ತು ಮಕ್ಕಳ ತೋಡ್ಲು ನೆಲ್ಲಗೆ ಬಿತ್ತೀನಿ ಹೋಗಕ್ಕೆ. ಜೋಲಿ ಕಟ್ಟಿಗೆ ಹೋಗೋಕ್ಕೂ ಇಲ್ಲ, ತೊಡ್ಲು ಮೇಲ್ ಕಟ್ಟಿಗೆ ಹೋಗೋಕ್ಕೂ ಇಲ್ಲ, ಕೋಳಿ ಹರಡಿ ಹಿಡಿ ಬಿತ್ತೋಕ್ಕೂ ಇಲ್ಲ, ಚಿಕ್ಕ ಕಟ್ಟಿ ಮುಜ್ಜಿಗೆ ಪಾತ್ರ ಬಿತ್ತೋಕ್ಕೂ ಇಲ್ಲ. ಅದಷ್ಟು ಅದು ದೇವರೇ ಹೇಳಿದ್ದ. ಅದು ಅಲ್ಲೆಲ್ಲೋ ಕ್ಯಾಳ ಮನೇಲಿ ಅಂಬ್ರಪ್ಪ ಸಿಟ್ರಂಬ್ರು. ಅವಳ ಮದುವೆಯಾಗಿ ಬಂದಾಳಂಬ್ರು. ಹೇಳ್ದಾಳಂಬ್ರು, ನಾನು ತೊಡ್ಲು ಕಟ್ಟಿ ತೂಕ ಅಂದಾಳು. ತೊಡ್ಲು ಕಟ್ಟಿ ತೂಕ ಹೇಳ್ತಂಬ್ರಿ. ಇಲ್ಲಿ ತೊಡ್ಲು ಕಟ್ಟೋಕೆ ಇಲ್ಲ, ತೊಡ್ಲು ಕಟ್ಟೋದಿಲ್ಲ ಅಂತ ಹೇಳಿದ್ರೆ, ಇಲ್ಲ ನನ್ನ ಮಗಿನ ತೊಡ್ಲು ಕಟ್ಟಿ ತೂಕ ಅಂದೇಳಿ ತೊಡ್ಲು ಕಟ್ಟಿ ಮಗಿನ ತೊಡ್ಲಿಗೆ ಹಾಕ್ದಾಳು. ಮಗಿನ ತೊಡ್ಲಿಗೆ ಹಾಕಿದ ಕೂಡಲೇ ಒಂದು 16 ಹೊತ್ತು
ಪರಿಗಾಲ ಅಂದ್ರೆ ಮಗು ಹೇಳಲೇ ನಮ್ಗೆ ಹೊತ್ತು ಬೋದೆಳಗ ಮುಚ್ಚಾಕಂತ ಮಗು ಒಯ್ಯಾರು ಮಗು ಹೇಳಲ್ಲ. ಇದೇನು ನನ್ನ ಮಗು ಹೇಳೋದಿಲ್ಲ ಯಾಕೆ, ನನ್ನ ಮಗು ಹೇಳೋದಿಲ್ಲ ಯಾಕೆ ಅಂತ ಹೋಗಿ ಬಂದಾಳ. ಹೋಗಿ ಬಪ್ಪಾಗ ಅದು ಉಸಿರಾಡತ್ತಂಬ್ರ ಮಗಿಂದ ಹಾಗೇ ಬಂದಾಳ. ಕಾಡಿಗೆ ಮತ್ತೆ ಏರಿಯವ್ರೆ ನನ್ನ ಮಗು ಇನ್ನೂ ಯಾರು ಮಗು ಹೇಳಲ್ಲ ಅಂತ ಮತ್ತೆ ಹೋಗಿ ನಾವು ತೋರ್ಲು ಬಾಳಿ ಮೇಲೆ ಮನೆ ಕಡೆ ನಾವು ಹಾವು ಅಯ್ಯಯ್ಯ ಅಬ್ಬಿಯ ದೇವರೇ ನಾನು ಹೋಗುವಲ್ಲ ಅಂತೇಳಿ ಈಗ ಓಡ್ ಬಂದು ಕೂಗ್ದಾಳ. ಕೂಗ್ರ ಕೂಡಲು ಎಲ್ಲ ಹಾಕಿ ತಿಂದೆಲ್ಲ ಓಡ್ ಬಂದ್ರು. ಓಡ್ ಬಂದಕ್ಕೂ ಅದು ಹೇಳ್ತಾವೆ ಹೀಗಂತಾವೆ, ನನ್ನ ಮಗಿನ ನಾನೇನೂ ಮಾಡೋದಿಲ್ಲ ಅಂತ ಹಿಂಗಂತಾವೆ. ಅದಕ್ಕೆ ಇದೆ ದೇವರೇ ನಾನು ರೊಕ್ಕದಾಗೇ ನಾನು ತಲೆ ಬರ ತೋರಿಸ್ತೀವಿ ನಾಗೆತ್ತಿಗೆ, ನೀನು ನನ್ನ ಮಗಿಗೆ ಏನೂ ಮಾಡಬೇಡ ಅಂದೇಳಿ ಬಬ್ಬಿ ಹಾಕ್ತಾಳೆ. ಅದಕ್ಕೆ ಅದು ಹೋಗೋರ್ಕೆ ಇಳಿದ್ರೆ ಹೋಯ್ತಾವೆ. ಮಗಿಗೆ ಎಂತ ಇಲ್ಲೂ ಇಲ್ಲ. ಅಲ್ಲ ದೇವ್ರ ಸತ್ಯ ಅದ. ಅವಳ ಅಷ್ಟಪ್ಪ ಚಾಲಪ್ಪ ಅಂತಂದ್ಮೇಲೆ ತೊಡಲು ಕಟ್ಟಾಳ್ಕಣ, ಅದಕ್ಕಾಗಿ ಅದು ಹಂಗೆ ಮಾಡೋದು. ಇದೀಗ ಸಹಜವಾಗಿ ನನ್ನ ಅಬ್ಬಿಯು ನನ್ನ ಅಪ್ಪ ಎಲ್ಲ ಕೊಂಡದ್ದೇ ಅಂಬ್ರಿ. ಪಂಚಶ್ರೀ ದುರ್ಗಾ ಪರಮೇಶ್ವರಿಯಾದಂತಹ ದೇವರತಿ, ನಾಗರತಿ, ಚಾರುರತಿ, ಮಂದರತಿ, ನೀರರತಿ ಈ 5 ನಾಗಕನ್ನಿಕೆಯರು ಭೂಮಿಗೆ ಬಂದದ್ದು ಯಾಕೆ, ಹಿಂದೆ ಪುರಾಣದಲ್ಲಿ ನಡೆದಂಥ ಘಟನೆ ಯಾವುದು, ಇದೆಲ್ಲದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.